ಎಲ್ರಿಗೂ ನಮಸ್ಕಾರ. ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಮೈಸೂರು ಇವರ ಆಶ್ರಯದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಂಗಭೂಮಿಯ ತರಬೇತಿ ಕೆಲಸ ಮತ್ತು ಜಾನಪದ ಕಲಾ ಪ್ರಕಾರಗಳ ಉಚಿತ ತರಬೇತಿ ಶಿಬಿರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಹಿರಿಯ ಸಹೋದರ ಸಮಾನರಾದಂಥ ಪುರುಷೋತ್ತಮಣ್ಣವರು ಮತ್ತು ಇದರ ಆಯೋಜಕರು ನಮ್ಮ ಗೆಳೆಯ ಕೃಷ್ಣಮೂರ್ತಿ ಅವರು ಮತ್ತು ಮುಂಭಾಗದಲ್ಲಿರೋ ಎಲ್ಲ ವಿದ್ಯಾರ್ಥಿ ಮಿತ್ರರು ಸಂವಿಧಾನದ ಪೀಠಿಕೆಯನ್ನು ಹಾಡಿನ ರೂಪದಕ್ಕೆ ತರೋದಕ್ಕೆ ಸುಮಾರು 75 ವರ್ಷಗಳ ಕಾಲ ಆಯಿತು. ಅದಕ್ಕೆ ಅಂಶಲೇಖನೆ ಬರಿಬೇಕಾಗಿ ಬಂತು, ಅಂಶಲೇಖನೆ ಪ್ರೆಸೆಂಟ್ ಮಾಡಬೇಕಾಗಿ ಬಂತು. ಅಲ್ಲಿವರೆಗೆ ಯಾರೂ ಪ್ರಯತ್ನನೇ ಮಾಡಲಿಲ್ಲ. ಅದರಿಂದ ಸಹಜವಾಗಿ ಈ ಕೆಲಸ ಮಾಡ್ತಿರೋಂಥ ನಮ್ಮ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಅದರ ಎಲ್ಲ ಟೀಮ್ಗೆ ನಾನು ಅತ್ಯಂತ ಗೌರವದ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬರೋದಕ್ಕೆ ಕಾರಣ ವಿದ್ಯಾರ್ಥಿ ಜೀವನದಲ್ಲಿ ಪುರುಷೋತ್ತಮಣ್ಣ ಗೊತ್ತಿದೆ. ಪುರುಷೋತ್ತಮಣ್ಣ ಅವತ್ತು ನಮಗೆಲ್ಲ ಅನ್ನದಾತರು. ನಾವೆಲ್ಲ ಮಹಾರಾಜಾಸ್ ಕಾಲೇಜ್ ಸ್ಟೂಡೆಂಟ್ ಆದಾಗ 98-99 ನಾವು ಕೂಡ ನಾಟಕಗಳಲ್ಲಿ ಮೈಮ್ ರಮೇಶ್ ಅವರು ನಮಗೆ ಮೈಮ್ ಹೇಳ್ಕೊಡ್ತಿದ್ರು. ಮತ್ತು ನಾಟಕ ಮತ್ತು ಕಂಸಾಳೆ ಇವೆಲ್ಲ ಕಾಲೇಜ್ ಜೀವನದಲ್ಲಿ ಸುಮಾರು 3 ವರ್ಷಗಳ ಕಾಲ ನಾವೆಲ್ಲ ತರಬೇತಿ ಪಡೆದಂಥವರು. ಇಂಟರ್ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ಇಂಟರ್ ಕಾಲೇಜಿಂದ ಇಂಟರ್ ಯೂನಿವರ್ಸಿಟಿಗೆ ಪಾರ್ಟಿಸಿಪೇಟ್ ಮಾಡಿದವರು, ಇಂಟರ್ ಯೂನಿವರ್ಸಿಟಿಯಿಂದ ಸೌತ್ ಝೋನ್ಗೆ ಪಾರ್ಟಿಸಿಪೇಟ್ ಮಾಡಿದಂಥವ್ರು, ಸೌತ್ ಝೋನಿಂದ ಒಂದು ಬಾರಿ ನ್ಯಾಷನಲ್ ಲೆವೆಲಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಆ ಕಾರಣಕ್ಕೋಸ್ಕರ ನಾನು ಈ ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಇರೋ ನನಗೆ ಗೌರವ ಮತ್ತು ಪ್ರೀತಿಗೋಸ್ಕರ ನಾನು ಬಂದೆ. ಒಂದು ಬಾರಿ ಕಿಂಗ್ ಲಿಯರ್ ಒಂದು ನಾಟಕ ಇದೆ, ಇಂಗ್ಲೀಷ್ ನಾಟಕ. ಅದರಲ್ಲಿ ನಾವು ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ವಿ 2000 ಮೈಮಲ್ಲಿ ದಿ ಎಂಡ್ ಅನ್ನೋ ಒಂದು ಸ್ಟೋರಿ, ದಿ ಎಂಡ್ ಅಂತ, ಅದರಲ್ಲಿ ಸೌತ್ ಝೋನ್ಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಿಂದ ನನಗೆ ಅದ್ರ ಬಗ್ಗೆ ಭಾರಿ ದೊಡ್ಡ ಗೌರವ ಇದೆ. ಇವತ್ತು ಗೌತಮ ಬುದ್ಧ, ಬಸವಣ್ಣ, ನಾಲ್ವಡಿ ಕೃಷ್ಣರಾಜ ಒಡೆಯರು, BR ಅಂಬೇಡ್ಕರ್ ಈ ವಿಚಾರವಾಗಿ ಇಲ್ಲಿವರೆಗೆ ಭಾಳಷ್ಟು ನಾಟಕಗಳು ಬಂದಿದೆ. ನನಗನ್ಸಿದ್ದೇನು ಅಂತಂದರೆ, ನಾಟಕಗಳು ಸಾಹಿತ್ಯ ಮತ್ತು ಕಲೆ ಮತ್ತು ಸಂಸ್ಕೃತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ನೈತಿಕತೆಯನ್ನು ತುಂಬುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಗಾಂಧಿ, ಅಂಬೇಡ್ಕರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನೇತಾಜಿ, ಭಗತ್ ಸಿಂಗ್, ಸುಖದೇವ್, ವಿವೇಕಾನಂದರು, ಈ ಥರದ ಅವರ ಜೀವನ ಚರಿತ್ರೆ ಆಧಾರಿತವಾದಂಥ ನಾಟಕಗಳು ಯಾವ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಯಾವ ಯುವಕ ಆ ಪಾತ್ರಗಳಲ್ಲಿ ಇನ್ವಾಲ್ವ್ ಆದಾಗ ಸತ್ಯದ ಅನ್ವೇಷಣೆ ಆಗುತ್ತೆ, ಮತ್ತು ಬುದ್ಧನ ಪ್ರತಿರೂಪ ಆಗುತ್ತೆ, ಮತ್ತು ಅಂಬೇಡ್ಕರ್ ಅವರ ಪ್ರತಿರೂಪವಾಗಿ ಜಗತ್ತಿಗೆ ಮತ್ತು ಸಮಾಜಕ್ಕೆ ಒಳಿತು ಬಯಸೋ ಮನಸ್ಸುಗಳು ನಾಟಕದ ಮೂಲಕ ಹುಟ್ಟುಕೊಳ್ತವೆ. ನನಗೆ ಗೊತ್ತಿರೋ ಹಾಗೆ ನೀವು ಭಾಳಷ್ಟು ಜನ ಅಂಬೇಡ್ಕರ್ನ ಓದ್ಕೊಂಡವರು, ಭಾಳಷ್ಟು ಜನ ಗಾಂಧಿಯ ಓದ್ಕೊಂಡವರು, ಬಸವಣ್ಣವ್ರನ್ನ ಓದ್ಕೊಂಡವರು, ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ಓದ್ಕೊಂಡಂಥವ್ರು, ನೀವು ಯಾವಾಗಲೂ ಕೂಡ ಅವರು ಅನೀತಿ ಮಾರ್ಗವನ್ನು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಹೆಚ್ಚು ನನಗನ್ಸಿದ ಹಾಗೆ ನಾವೆಲ್ಲ ಡಿಗ್ರಿಲಿ, ಮಾಸ್ಟರ್ ಡಿಗ್ರಿ, PUC ಬಂದರೆ ಓನ್ಲಿ ವಿ ಆರ್ ಸ್ಟಿಕ್ ಆನ್ ಸಿಲೆಬಸ್. ನನಗನ್ಸಿದೇನು ಅಂತಂದರೆ, PU ಮತ್ತು ಡಿಗ್ರಿಯಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೋಸ್ಕರ ಒಂದು ಸಪ್ರೇಟ್ ಟೀಚರ್ ಅಗತ್ಯತೆ ಇದೆ, ಯೂನಿವರ್ಸಿಟಿ ಲೆವೆಲಲ್ಲಿ ಮತ್ತು ಡಿಗ್ರಿ ಲೆವೆಲಲ್ಲಿ. ಬಿಕಾಸ್ ಒಬ್ಬ ವಿದ್ಯಾರ್ಥಿ ಜೀವನವನ್ನು ಭಾರಿ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಕನಸೇನಾದರೂ ಈ ಸಮಾಜಕ್ಕಿದ್ರೆ, ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ವಿದ್ಯಾರ್ಥಿ ಜೀವನ ಬದುಕನ್ನು, ಸಮಾಜವನ್ನು ತಳಮಟ್ಟದಿಂದ
ಸಮರ್ಪಕವಾಗಿ ಕಟ್ಟಬೇಕು ಅಂತಿದ್ರೆ ತಳಮಟ್ಟದಿಂದ ನೀವು 40 ವರ್ಷಕ್ಕೆ ಸಮಾಜವನ್ನು, ಅಂದರೆ ಒಬ್ಬ ಮನುಷ್ಯ ಬೆಳೆದು ಬದುಕಿ 50 ವರ್ಷಕ್ಕೆ ಅವನನ್ನು ತಿದ್ದೋದಕ್ಕಾಗಲ್ಲ. 60 ವರ್ಷಕ್ಕೆ ಅವನ ಎಂಪ್ಲಾಯ್ಮೆಂಟ್ಗೆ ತಹಶೀಲ್ದಾರ್ ಆದಾಗ AS ಆಫೀಸರ್ ಆದಾಗ ಅವನು ತಿದ್ದಕ್ಕಾಗಲ್ಲ. ನಿಜವಾಗಲೂ ಸರ್ಕಾರಗಳು ಮತ್ತು ಸಮಾಜ ಪ್ರಗತಿಪರ ಸಂಘಟನೆಗಳು ಮಠಗಳು ಏನಾದರೂ ಸಮಾಜವನ್ನು ಬದಲು ಮಾಡಬೇಕು ಅಂತ ಏನಾರಿದ್ರೆ ಕೆಳಗಡೆ ಈ ಗ್ರಾಸ್ ರೂಟ್ ಲೆವೆಲಲ್ಲೇ, ಕಾಲೇಜ್ ಲೆವೆಲಲ್ಲೇ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಡಿಗ್ರಿ ಲೆವೆಲಲ್ಲೇ ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು. ಅವರು ಮಾತ್ರ ಈ ಜಗತ್ತಿನಲ್ಲಿ, ಈ ರಾಷ್ಟ್ರದಲ್ಲಿ ಹೊಸ ಸಮಾಜವನ್ನು, ಹೊಸ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ. ಇಲ್ಲಿ ನಮ್ಮ ಮೇಲೆ ಏನಾಗ್ತಾ ಇದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಆಫ್ಟರ್ 80s 80ರ ನಂತರ ವೆಸ್ಟರ್ನ್ ಕಲ್ಚರು ಮತ್ತು ದೇಶೀಯ ಕಲ್ಚರ್ ನಡುವೆ ದೊಡ್ಡ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ವೆಸ್ಟರ್ನ್ ಕಲ್ಚರ್ ಮತ್ತು ದೇಶೀಯ ಕಲ್ಚರ್ ನಡುವೆ. ಕಲೆಯಲ್ಲೂ ಕೂಡ ಅಷ್ಟೇ, ಆರ್ಟಲ್ಲೂ ಕೂಡ ಅಷ್ಟೇ, ಲಿಟ್ರೇಚರಲ್ಲೂ ಅಷ್ಟೇ, ವೆಸ್ಟರ್ನ್ ಮತ್ತು ದೇಶೀಯ ಕಲೆಗಳ ನಡುವೆ ದೊಡ್ಡ ವಾರ್. ನಾನು ಬೆಳಗ್ಗೆ ಬೆಂಗಳೂರಿಂದ ಬರುವಾಗ ನೋಡ್ತಿದ್ದೆ ಮೊಬೈಲಲ್ಲಿ ರೀಲ್ಸ್ಗಳನ್ನ ಆ ರೀಲ್ಸ್ಗಳಲ್ಲಿ ಕಲಿಯೋಂಥದ್ದು ಏನಿದೆ? ನೀವು ಬೆಳಗ್ಗೆ ನ್ಯೂಸ್ ನೋಡಿದ್ರೆ ಏನೋ ಪುರುಷೋತ್ತಮಣ ಅವನು ಭಾಳಷ್ಟು ಕಡೆ ಇವತ್ತು ನೋಡಿದ್ರೆ ಅನಿಸುತ್ತೆ, ಯಾರೋ ಒಬ್ಬ ಅವನ ಹೆಂಡ್ತಿ ಇನ್ನೊಬ್ಬರ ಜೊತೆ ಓಡೋಗಿರೋದೇ ದೊಡ್ಡ ವಿಚಾರ ಮಾಡಿ ಇವತ್ತು ಸುದ್ದಿ ಆಗ್ತದೆ. ಅದು ಬೆಳಗಿಂದ ಅದೇ ಎಲ್ಲ ಟಿ ವಿಲಿ ನೋಡಿದ್ರೆ ಅನಿಸುತ್ತೆ. ನೀವು ಅದರ ಸಾಕ್ಷಿಗೋಸ್ಕರ ಪೊಲೀಸ್ನವ್ರಿಗೆ ಅವ್ರಿಗೆ ಸಾಕ್ಷಿ ಹೇಳೋದಕ್ಕೋಸ್ಕರ ಮಗನಿಗೆ, ಅವ್ನು ಸಣ್ಣ ಮಗ, ಅವನು ಮೋಸ್ಟ್ಲಿ ಅವನು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟಿನೋ, ಅವನಿಗೆ ಸಾಕ್ಷಿಗೋಸ್ಕರ ಅವನೇನು ಮಾಡ್ತಿದ್ದ ಅನ್ನೋ ಉದ್ದೇಶಕ್ಕೋಸ್ಕರ ಮೊಬೈಲ್ನ ಅವನ ಕೈಲಿ ಕೊಟ್ಟು ರೆಕಾರ್ಡ್ ಮಾಡಿಸಿದ್ದಾರೆ. ಆದ್ದರಿಂದ ಈ ಥರದ ಕಲೆ, ಈ ಥರದ ಸಾಹಿತ್ಯ ಈ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇನ್ನೊಂದು ಬೇಜಾರು ಏನಂತಂದರೆ, ನಾನು ನೆನೆ DC ಅವ್ರಿಗೆ ಮಾತಾಡ್ತಿದ್ದೆ, ಅಣ್ಣ ಯಾವುದೋ ಒಂದು ವಿಚಾರಕ್ಕೋಸ್ಕರ ಕೃಷ್ಣಮೂರ್ತಿ ಅವ್ರದ್ದು ಇಲ್ಲಿ ಜಲಗಾರ ಅಂತ ಒಂದು ನಾಟಕ ಮಾಡಿದರು. ನಾನೇ ಫುಲ್ ನಾಟಕ ನೋಡಿದೆ. ಒಂದು ಸರಿ ಇನ್ಚಾರ್ಜ್ ಮಂತ್ರಿಗಳು ಮತ್ತು CO DC ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಚೀಫ್ ಮಿನಿಸ್ಟ್ರ್ ಇದ್ದರು. ಅಂದರೆ ಯಾರೇನಾರು ಕರೆಸ್ಬೇಕು ಅಂತ ಯುವದಾಸರಕ್ಕೆ ಇವರು ಯುವದಾಸರಕ್ಕೆ ಎಲ್ಲ ಏನೇನು ಅಂತಂದರೆ 1 ಅವರ್ಗೆ 2 ಅವರ್ಸ್ಗೆ ಅವ್ನು ಬರೋದಕ್ಕೆ ಹೋಗೋದಕ್ಕೆ ಏನು 5 ಕೋಟಿ 6 ಕೋಟಿ. ನೀವು 5 ಕೋಟಿ ಖರ್ಚು ಮಾಡಿದ್ರೆ ಕರ್ನಾಟಕದಲ್ಲಿ ಇರೋ ಬಹುತೇಕ ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಯುವದಾಸರದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ನಾಡ ದಸರಾ ಬೇರೆಯವ್ರು ಬರಬಾರ್ದು ಅಂತಲ್ಲ. ನೀವು ಇಂಪಾರ್ಟೆನ್ಸ್ ಕೊಡುವಾಗ ಸರ್ಕಾರಗಳು ನಮ್ಮ ದೇಶೀಯ ಕಲೆ ಮತ್ತು ಸಾಹಿತ್ಯಕ್ಕೂ ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅವ್ರು ಆಡಬಾರ್ದು ಅಂತಲ್ಲ, ನೀವು ಬಾಂಬೆಯಿಂದ ಬಂದು ಇಲ್ಲಿ ಆಡಬಾರ್ದು ಅಂತಲ್ಲ, ಆಡಲಿ. ಆದರೆ ಆ ಥರದ ಅನಾಗರಿಕ ಕಲೆ ಮತ್ತು ಅನಾಗರಿಕತ್ವದ ಕೆಲವು ವೆಸ್ಟರ್ನ್ ಕಲ್ಚರ್ಗಳು, ವೆಸ್ಟರ್ನ್ ಸಾಹಿತ್ಯ, ವೆಸ್ಟರ್ನ್ ಬದುಕು ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಇಲ್ಲೊಂದು ಹೇಳ್ತೀನಿ, ಭಾಳಷ್ಟು ಜನ ಆರ್ಟಿಸ್ಟ್ಗಳಿದ್ರಿ ಇಲ್ಲಿ, ಮೋಸ್ಟ್ಲಿ ಪಾತ್ರಧಾರಿಗಳಿರ್ಬೋದು. ಇನ್ನೊಂದು ಇತ್ತೀಚೆಗೆ ಒಂದು ಕೆಟ್ಟ ಬೆಳವಣಿಗೆ, ಒಬ್ಬ ಡೈರೆಕ್ಟರ್, ಒಬ್ಬ ಮಾಸ್ಟ್ರು ಒಂದು ನಾಟಕನ ಮಾಡುವಾಗ ಅಥವಾ ಒಂದು ಕವಿತೆಯನ್ನು ನೃತ್ಯ ರೂಪಕವಾಗಿ ತರುವಾಗ ಅಥವಾ ಒಂದು ಸ್ಕಿಟ್ಟನ್ನು ಅಥವಾ ಒಂದು ಇನ್ಸಿಡೆಂಟನ್ನು ಅವನು ಪ್ರೆಸೆಂಟ್ ಮಾಡುವಾಗ, ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡುವಾಗ ಅವನ ಅನುಕೂಲಕ್ಕೆ ತಕ್ಕಾಗಿ ಕಥೆಯನ್ನು, ಕಾದಂಬರಿಯನ್ನು ತಿರ್ಚುವಂಥದ್ದು ನಾಟ್ ರೈಟ್. ಈಗ ಸಂಕ್ರಾಂತಿ ನಾಟಕ ಇದೆ, ನೀವು ನಿಮ್ಮ ಅನುಕೂಲಕ್ಕೋಸ್ಕರ ಅಥವಾ ನಿಮಗೆ ಆ ಪಾತ್ರದಲ್ಲಿ ಅದನ್ನು ತಗೊಳಕ್ಕಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಕತೆ, ಕಾದಂಬರಿಗಳನ್ನು, ನಾಟಕಗಳನ್ನ ತಿರ್ಚುವಂಥ ದೊಡ್ಡ ಪ್ರಯತ್ನ ಆಗ್ತಾ ಇದೆ. ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳಿದ್ದೀರಿ. ನೀವು ಮುಂದೊಂದು ದಿವಸ ಯಾರ್ಯಾರು ಯಾವ್ಯಾವ ದೊಡ್ಡ ಸ್ಥಾನಗಳಿಗೆ ಹೋಗ್ತಿರೋ ಗೊತ್ತಿಲ್ಲ. ಕತೆ, ಕಾದಂಬರಿಗಳನ್ನು, ನಾಟಕಗಳನ್ನು, ರಾಷ್ಟ್ರೀಯ ನಾಯಕರುಗಳ ಜೀವನ ಚರಿತ್ರೆಯನ್ನು ತಿರುಚುವಂಥ, ಅವರ ಅನುಕೂಲಕ್ಕೆ ತಕ್ಕಾಗಿ ಮಾಡ್ಕೊಳ್ಳೋಂಥ ಒಂದು ದೊಡ್ಡ ಪರಿಪಾಟ್ಲು ಸ್ಟಾರ್ಟ್ ಆಗ್ತಾ ಇದೆ. ಗಾಂಧಿಯನ್ನು ಗಾಂಧಿ ರೀತಿಯೇ ನೋಡಬೇಕು, ಬಾಬಾ ಸಾಹೇಬ್ರ ಥರ ನೋಡಬೇಕಾಗತ್ತೆ. ಹೌದು, ಆ ಟೈಮಲ್ಲಿ ಅನ್ಯಾಯ ಆಗಿದೆ ಅಂತಂದರೆ ಮನುವಾದಿಗಳಿಂದ ಅನ್ಯಾಯ, ಎಸ್,
ಯು ಶುಡ್ ಪ್ರೆಸೆಂಟ್. ಟಿಪ್ಪು ಸುಲ್ತಾನ್ ಜೀವನವನ್ನು ನೀವು ತಿರ್ಚೋದಕ್ಕೆ ನಿಮಗೇನು ರೈಟ್ಸ್ ಇದೆ? ತಿಲಕರ ಬದುಕನ್ನು ನಿಮಗೆ ಬೇಕಾದ ರೀತಿ ಸಾಹಿತ್ಯವನ್ನು ಬದಲಾಯಿಸ್ಕೊಳ್ಳೋದಕ್ಕೆ, ಸ್ಟೋರಿನ ಬದಲಾಯಿಸೋಕ್ಕೆ ನಿಮ್ಗೇನು ರೈಟ್ಸ್ ಇದೆ? ನಿಮ್ಗೆ ಯಾರು ಕೊಟ್ಟಿದ್ದಕ್ಕನ್ನು? ಕೆಲವು ಟೈಮ್ ನೀವು ನೋಡಿದ್ದೀರಿ, ಪ್ರಿಯಾಂಬಲ್ನು ಕೂಡ ಕೆಲವು ಪ್ರಿಯಾಂಬಲ್ನು ಕೂಡ ಆ್ಯಸ್ ಇಟ್ ಈಸ್ ಪ್ರಿಯಾಂಬಲ್ನ ಕೆಲವು ಕಡೆ ಹೇಳೋದೇ ಅಲ್ಲ. ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಪುರುಷೋತ್ತಮಣ್ಣ ಗೊತ್ತಿದೆ, ಯಾವುದೇ ಕಾರ್ಯಕ್ರಮ ಆಗಲಿ, ಈಗಲ್ಲ 10 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಆದರೆ ಪ್ರಿಯಾಂಬಲ್ ಇಲ್ದೇ ನಮ್ಮ ಪ್ರೋಗ್ರಾಮೇ ಸ್ಟಾರ್ಟ್ ಆಗಲ್ಲ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಕಲೆ, ಲಾಸ್ಟ್ ವರ್ಡ್, ಮೋಸ್ಟ್ ಇಂಪಾರ್ಟೆಂಟ್. ಕಲೆ, ನಾಟಕ, ಸಾಹಿತ್ಯ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಆಗಬೇಕು. ಕಲೆ ಮತ್ತು ಸಾಹಿತ್ಯ ಸಮಾಜದಲ್ಲಿ ಸಾಮರಸ್ಯ ಕಟ್ಟುವಂಥ ಕೆಲಸ ಆಗಬೇಕು. ಕಲೆ ಮತ್ತು ಸಾಹಿತ್ಯ ಮತ್ತು ನಾಟಕದ ಮೂಲಕ ಒಡೆದೋದಂಥ ಮನಸ್ಸುಗಳನ್ನ ಒಟ್ಟುಗೂಡಿಸುವಂಥ ಭಾರತವಾಗಿ ನೆಲೆಗೊಳ್ಳಬೇಕು. ಒಬ್ಬ ರೈಟರು, ಒಬ್ಬ ನಿರ್ದೇಶಕ, ಒಬ್ಬ ಆರ್ಟಿಸ್ಟು ನಿನಗೋಸ್ಕರ, ನಿನ್ನ ಅನುಕೂಲಕ್ಕೋಸ್ಕರ, ನಿನ್ನ ಬದುಕಿಗೋಸ್ಕರ, ನಿನ್ನ ಕಮರ್ಷಿಯಲ್ ವೃತ್ತಿಗೋಸ್ಕರ, ನಿನ್ನ ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಕೆಡಿಸೋವಂಥ, ತಿರ್ಚುವಂಥ ಪ್ರಯತ್ನ ಆದರೆ ಅದು ಒಬ್ಬ ಕಲಾವಿದ, ಒಬ್ಬ ಆರ್ಟಿಸ್ಟ್, ಒಬ್ಬ ನಿರ್ದೇಶಕ, ಅವನಿಗಿಂತ ಸಮಾಜ ದ್ರೋಹಿ ಇನ್ನೊಂದಿಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮೂಲಕ ಕಲೆ ಹುಟ್ಟಲಿ, ನಿಮ್ಮ ಮೂಲಕ ಕಲೆ ಬೆಳಗಲಿ, ನಿಮ್ಮ ಮೂಲಕ ಈ ದೇಶ ಉನ್ನತವಾದಂಥ ಮಾರ್ಗದತ್ತ ಸಾಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.